ನಮಸ್ಕಾರ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತು ವೆಂಕಟೇಶ್ಪುರದಲ್ಲಿರುವಂತಹ ಒಂದು ಅದ್ಭುತ ಸ್ಥಳದ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ಅದುವೇ ಜ್ಯೋತಿ ಸೇವಾ ಅಂಧ ಮಕ್ಕಳ ಶಾಲೆ. ಇದು ಬರೀ ಶಾಲೆ ಅಷ್ಟೇ ಅಲ್ಲ, ಬೆಳಕು ಕಾಣದ ಮಕ್ಕಳ ಭವಿಷ್ಯದ ಪ್ರೇರಣೆಯ ದೀಪ, ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು. ಈ ಒಂದು ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಇವರ ದೈನಂದಿನ ಚಟುವಟಿಕೆ ಹೇಗಿರುತ್ತೆ, ಇವರ ದಿನಚರಿ ಹೇಗೆಲ್ಲ ಇರುತ್ತೆ. ಅಂಧರಾದರೂ ಕೂಡ ಬಹಳ ಶಾಣೆ ಆಗಿರ್ತಾರೆ. ಸೊ ಅದೆಲ್ಲ ಹೇಗೆ ಸಾಧ್ಯ? ಇಂತಹದ್ದೇ ನೂರಾರು ಪ್ರಶ್ನೆಗಳಿವೆ. ಹಾಗೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಥರನೇ. ಬನ್ನಿ, ತಡ ಮಾಡೋದು ಬೇಡ, ಒಳಗೋಗಿ ತಿಳ್ಕೊಳ್ಳೋಣ. ನನ್ನ ಹೆಸರು ಸಿಸ್ಟರ್ ಅನಿತಾ ಮೇರಿ ಅಂತ. ನಾನು ಫ್ರಾನ್ಸಿಸ್ಕನ್ ಸಿಸ್ಟರ್ ಸರ್ವೆಂಟ್ಸ್ ಆಫ್ ದ ಕ್ರಾಸ್ ಅನ್ನೋ ಸಭೆಯಿಂದ ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮುಖ್ಯೋಪಾಧ್ಯಾಯರಾಗಿ, HM ಆಗಿ. ಮತ್ತು ನಮ್ಮ ಸಂಸ್ಥೆ ಜ್ಯೋತಿ ಸೇವಾ ಅನ್ನೋ ಸಂಸ್ಥೆ ಬಂದು ಮೇಯ್ನಾಗಿ ಕಣ್ಣು ಕಾಣದಿರೋ ಮಕ್ಕಳಿಗೆ ಸ್ಕೂಲು ಮತ್ತು ಹಾಸ್ಟೆಲ್ ನಡೆಸ್ತಾ ಇದ್ದೀವಿ. ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದೀವಿ, ಸ್ಕೂಲಿಂಗೂ ಸರಿ ಮತ್ತು ಹಾಸ್ಟೆಲ್ ಫೆಸಿಲಿಟೀಸು, ಮತ್ತು ಮಕ್ಕಳಿಗೆ ಎಜುಕೇಷನ್ನು, ಅವ್ರಿಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ನೋಡ್ಕೊತಾ ಇದ್ದೀವಿ. ಇಲ್ಲಿ ಈ ವರ್ಷ ಸುಮಾರು 66 ಮಕ್ಕಳಿದ್ದಾರೆ. ಇದೊಂದು ಪ್ರೈಮರಿ ಸ್ಕೂಲು, ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ ತನಕ ಇದೆ. ಅದಾದಮೇಲೆ ಮಕ್ಕಳು ಹೈಸ್ಕೂಲು, ಕಾಲೇಜಿಗೆ ಬೇರೆ ಮಕ್ಕಳ ಜೊತೆ ಬೆರೆತು ಬೇರೆ ಸ್ಕೂಲ್ಸು, ಕಾಲೇಜಸ್ಗೆ ಹೋಗ್ತಾರೆ. ಟೋಟಲ್ ಎಷ್ಟು ಜನ ಇದ್ದಾರೆ ಮೇಡಮ್? ಶಿಕ್ಷಕರು ಎಷ್ಟು ಜನ ಇದ್ದಾರೆ? ಶಿಕ್ಷಕರಲ್ಲಿ ಮನೆಯಿಂದ ಬಂದು ಹೋಗೋರು 7 ಮಂದಿ ಇದ್ದಾರೆ. ಅದು ಬಿಟ್ಟು ಸಿಸ್ಟರ್ಸು ತಗೋತಾರೆ ಕ್ಲಾಸಸ್ಸು. ಸೊ ಇಲ್ಲಿ ಕೆಲಸ ಮಾಡೋ ಎಲ್ಲರೂ ಟ್ರೈನ್ಡ್ ಟೀಚರ್ಸ್, ಸ್ಪೆಷಲ್ ಎಜುಕೇಷನ್ ಪಡ್ಕೊಂಡಿದ್ದಾರೆ. ಅದಾದಮೇಲೆ ಸಿಸ್ಟರ್ಸು ಸ್ಪೆಷಲ್ ಎಜುಕೇಷನ್ ಮಾಡ್ಕೊಂಡಿದ್ದಾರೆ, BEd, DEd ಫಾರ್ ದ ವಿಷುವಲಿ ಇಂಪೇರ್ಮೆಂಟ್, ಬ್ಲೈಂಡಿಗೆ. ಹಾಸ್ಟೆಲಲ್ಲಿ ಒಂದು 85 ಜನ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಮನೆಯಿಂದ ಬಂದು ಹೋಗೋ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ಎಲ್ಲ ಸೇರಿ ಕೌಂಟು ಒಂದು 105 ಜನ ಇದ್ದಾರೆ. ಈ ಪ್ರೈಮರಿ ಪ್ರಾಥಮಿಕ ಶಾಲೆ, ಈ ಶಾಲೆಗೆ ಮಾತ್ರ ಒಂದು 5 years ಇಂದ ಸರ್ಕಾರದಿಂದ ನಮಗೆ ಗ್ರ್ಯಾಂಟ್ ಸಿಗ್ತಾ ಇದೆ, ಚೈಲ್ಡ್ ಸೆಂಟ್ರಿಕ್ ಸ್ಕೀಮಿಂದ. ಅದು ಬಿಟ್ಟರೆ ಹಾಸ್ಟೆಲಲ್ಲಿ ನಾನು ಹೇಳಿದಾಗೆ ಹೈಸ್ಕೂಲು ಮತ್ತು ಕಾಲೇಜು ಓದೋರಿದ್ದಾರಲ್ಲ, ಅವ್ರಿಗೆಲ್ಲ ದಾನಿಗಳು ಹೊರಗಡೆಯಿಂದ ಬಂದು ಅವರು ಸ್ಪಾನ್ಸರ್ ಮಾಡಿ ಅದರಿಂದ ನಾವು ನಡೆಸ್ತಾ ಇದ್ದೀವಿ. ಸೊ ಮ್ಯಾನೇಜ್ಮೆಂಟು ನೋಡ್ಕೋತಾ ಇದ್ದಾರೆ. ಓಕೆ,
ಜ್ಯೋತಿ ಸೇವಾ ಸಂಸ್ಥೆ ಓಕೆ ಅವ್ರು ನೋಡ್ಕೊತಾ ಇದ್ದಾರೆ. ಓಕೆ ಡನ್. ಇದನ್ನು ಸ್ಟಾರ್ಟ್ ಮಾಡಿದವರು ಆ್ಯಕ್ಚುಲಿ ಇದು ಪೋಲ್ಯಾಂಡಿಂದ ಹೊರಗಡೆ ಕಂಟ್ರಿಯಿಂದ ಸಿಸ್ಟರ್ಸ್ ಬಂದು 1991 ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಫೌಂಡ್ರಸ್ ಬಂದು ಅವರು ಒಬ್ಬರು ಸಿಸ್ಟ್ರೆ, ಅವ್ರ ಹೆಸರು ಬಂದು ಮದರ್ ಎಲಿಜಬೆತ್ ಅಂತ. ಅವರು ಬಂದು ಬ್ಲೈಂಡು. ಅವ್ರು 22ನೇ ವಯಸ್ಸಲ್ಲಿ ಅವ್ರ ಕಣ್ಣನ್ನ ಕಳ್ಕೊಂಡ್ರು. ಅದರಿಂದ ಒಂದು ಮೋಟಿವೇಶನ್ ಆಗಿ ಅವರು ಇಂಥವ್ರಿಗೆ ಏನಾದರೂ ಮಾಡಬೇಕು, ಸಮಾಜದಲ್ಲಿ ಇವರು ಒಬ್ಬರು ರೆಸ್ಪಾನ್ಸಿಬಲ್ ಮೆಂಬರ್ಸ್ ಆಗಿರಬೇಕು ಅಂದ್ಬಿಟ್ಟು ಅವರು ಈ ಸಂಸ್ಥೆನ ಪೋಲ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಸಿಸ್ಟರ್ಸ್ ಇಂಡಿಯಾಗೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಈ ಬೆಂಗಳೂರನ್ನ ಬಿಟ್ಟು ಇನ್ನೂ 3 ಜಾಗದಲ್ಲಿದೆ ನಮ್ಮ ಸಂಸ್ಥೆ. ಚಿಕ್ಕಬಳ್ಳಾಪುರ ಇದರಲ್ಲಿ ಸುಸೈಪಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿದೆ. ಅದು ಬಿಟ್ಟು ತಮಿಳ್ನಾಡಲ್ಲಿ ಕೋತ್ತಗಿರಿ ಅಂತ ಅಲ್ಲಿದೆ. ಮತ್ತು ಮೇಘಾಲಯದಲ್ಲಿ ಒಂದು ವಿಲೇಜ್, ಅದು ಎಲ್ಲ ಗ್ರಾಮಾಂತರ ಪ್ಲೇಸಲ್ಲೇ ಜಾಸ್ತಿ ಇರೋದು ನಮ್ಮದು, ಬ್ಯಾಂಗ್ಳೂರನ್ನ ಬಿಟ್ಟರೆ. ಅಲ್ಲಿ ಬಂದು ಇನ್ನೊಂದು ಜಾಗ ಜೋವೈ ಡಿಸ್ಟ್ರಿಕ್ಕಲ್ಲಿ ನೊಂಗ್ಬಾ ಅನ್ನೋ ಜಾಗದಲ್ಲಿ ಅಲ್ಲೂ ಇದೇ ಥರ ನಾವು ಸ್ಕೂಲು, ವಸತಿಯುತ ಪಾಠಶಾಲೆ 8ನೇ ಕ್ಲಾಸ್ ತನಕ ಇದೆ ಅಲ್ಲಿ. ಮೊದಲನೇದಾಗಿ ನನ್ನ ಹೆಸರು ಶ್ವೇತಾ ಅಂತ ಹೇಳಿ. ನಾನು ಸುಮಾರು 20 ವರ್ಷಗಳಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದು, ಹುದ್ದೆ ನಿರೀಕ್ಷಿಸಿರಲಿಲ್ಲ. ಆದರೆ ನನ್ನ ಕೆಲಸದ ವೈಖರಿಯನ್ನು ನೋಡಿ ಸಂಸ್ಥೆ ನನಗೆ ಈ ಒಂದು ಹುದ್ದೆಯನ್ನು ಕೊಡ್ತು, ವೈಸ್ ಪ್ರಿನ್ಸಿಪಲ್ ಅಂತ. ಅದೊಂದು ತುಂಬ ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೀನಿ. ಅಷ್ಟು ಸುಲಭ ಅಲ್ಲ ಅಂಧ ಮಕ್ಕಳ ಶಾಲೆಯಲ್ಲಿ ಕೆಲಸ ಮಾಡೋದು, ಮತ್ತು ಎಲ್ಲರನ್ನ ಒಂದು ಸಮಾನವಾಗಿ ನೋಡೋದು ಭಾಳ ಕಷ್ಟವಾದಂತಹ ಒಂದು ಸಂಗತಿ. ಆದರೆ ನಿಭಾಯಿಸಬೇಕು. ಯಾಕಂದರೆ ನನ್ನನ್ನು ನಂಬಿ ಸಂಸ್ಥೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಅವರ ನಂಬಿಕೆಗೆ ನಾನು ಏನು ಅರ್ಹಳಾಗಬೇಕು ಅಂತ ನಾನು ಬಯಸಿದ್ದೀನಿ ಮೇಡಮ್. ನಮಗೆ ಪ್ರತಿದಿನ ಸವಾಲೇ ಮೇಡಮ್. ನಮ್ಮ ಪ್ರತಿದಿನ ಏನು 365 ದಿನ ಇದೆ ಅದಷ್ಟು ಸವಾಲೇ. ಏಕೆಂದರೆ ನಾವು ಪ್ರತಿ ವರ್ಷ ಹೊಸ ಹೊಸ ಮಕ್ಕಳನ್ನ ನೋಡ್ತೀವಿ. ಆ ಮಕ್ಕಳು ಅವರ ಒಂದು ಸಂಸ್ಕೃತಿ ಬೇರೆ, ಭಾಷೆ ಬೇರೆ, ಅವರ ಊಟ ಆಚಾರ ವಿಚಾರಗಳು ಬೇರೆ, ಎಲ್ಲ ಥರದ ಮಕ್ಕಳನ್ನು ನಾವು ಇಲ್ಲಿ ನೋಡಿದಾಗ ಅವರನ್ನು ಒಂದು ದಾರಿಗೆ ತರೋದಿದೆಯಲ್ಲ, ಅದು ದೊಡ್ಡ ಒಂದು ಸವಾಲು ನಮಗೆ. ಅವರನ್ನು ನಾಗರಿಕರನ್ನಾಗಿ ಮಾಡಬೇಕು ಮುಖ್ಯವಾಗಿ. ಯಾಕಂದರೆ ನಮಗೆ ಆದಿವಾಸಿಗಳಿಂದ ಹಿಡಿದು ಶ್ರೀಮಂತ ಮನೆತನದ ಮಕ್ಕಳವರೆಗೂ ನಮ್ಮ ಶಾಲೆಯಲ್ಲಿ ಇರ್ತಾರೆ. ಸೊ ಅವರಿಗೆ ನಾವು ಏನು ಬೇಕು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋದು, ಅವರಿಗೆ ಕಲಿಸೋದು, ದಿನನಿತ್ಯದ ಕೆಲಸಗಳನ್ನು ಕಲಿಸೋದು, ಅವರನ್ನು ಈ ಪರಿಸರಕ್ಕೆ ಹೊಂದಿಸೋದೇ ನಮಗೊಂದು ದೊಡ್ಡ ಸವಾಲು. ಅದಾದಮೇಲೆ ಅವರಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ಮತ್ತು ಈ ಸಮಾಜಕ್ಕೆ ಅವರನ್ನು ಒಗ್ಗಿಸ್ಬೇಕು. ಸಮಾಜದಲ್ಲಿ ನಾವು ಕೂಡ ಸಾಮಾನ್ಯರಂತೆ ಬದುಕನ್ನು ಕಟ್ಕೊಳ್ತೀವಿ ಅನ್ನೋ ಭರವಸೆಯನ್ನು ಅವರಲ್ಲಿ ಮೂಡಿಸೋದಿದೆಯಲ್ಲ, ಅದು ದೊಡ್ಡ ಸವಾಲು ನಮಗೆ. ಈ ಒಂದು ಶಾಲೆ ಆ ಕೆಲಸನ ಎಷ್ಟು ವರ್ಷಗಳಿಂದ ಮಾಡ್ತಿದೆ ಮೇಡಮ್? ಸುಮಾರು 30 ವರ್ಷಗಳಿಂದ ಮಾಡ್ತಾ ಇದೆ ಈ ಶಾಲೆ. ನೂರಾರು ವಿದ್ಯಾರ್ಥಿಗಳಿಗೆ ಜೀವನ ಕೊಟ್ಟಿದೆ. ಇವತ್ತು ನೂರಾರು ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಭಾರತದಾದ್ಯಂತ ಅವರ ಬದುಕನ್ನು ಕಟ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಸಮಾಜಕ್ಕೆ ಹೊರೆಯಾಗದೆ ದುಡ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ. ಅದು ಈ 30 ವರ್ಷಗಳ ಸಾರ್ಥಕ ಸೇವೆ. ನಾವು ಶಿಕ್ಷಕರನ್ನ ಆಯ್ಕೆ ಮಾಡುವಾಗ ಮಾನದಂಡಗಳಿದೆ. ಹೇಗೆ ಗೌರ್ಮೆಂಟಲ್ಲಿ ಮಾನದಂಡಗಳಿದೆ, BEd ಇರಬೇಕು, ಏನು ಶಿಕ್ಷಕ ತರಬೇತಿ ಪಡೆದಿರಬೇಕು, ಅದೇ ಥರ ನಮ್ಮಲ್ಲೂ ಕೂಡ ನಮ್ಮಲ್ಲಿ ವಿಶೇಷ ತರಬೇತಿಯನ್ನು ಪಡೆದಿರೋ ಶಿಕ್ಷಕರನ್ನ ಮಾತ್ರ ನಾವು ತಗೊಳ್ತೀವಿ. ಅದರಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಶಿಕ್ಷಕರಿಗೆ ವಿಶೇಷ ತರಬೇತಿ ಆಗಿರಲೇಬೇಕು. ಇದು ಮೊದಲು ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು ಸೆಂಟ್ರ್ ಇತ್ತು, ರಮಣ ಮಹರ್ಷಿ ಅಂತ ಹೇಳಿ, ಮತ್ತು ಮೈಸೂರಲ್ಲಿ ಹೆಲೆನ್ ಕೆಲ್ಲರ್ ಸಂಸ್ಥೆ ಅಂತ ಇದೆ, ಅಂಗವಿಕಲರ ಸಂಸ್ಥೆ. ಅಲ್ಲಿ ಈ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಇದು 2 ವರ್ಷದಾಗಿರುತ್ತೆ. ಸೇಮ್ ಏನು ಕಣ್ಣು ಕಾಣೋರು ಮಾಡ್ತಾರೋ ಅದೇ ಥರ ನಮ್ಮದು ಕೂಡ 2 ವರ್ಷ BEd 2 ವರ್ಷ DEd ಮಾಡ್ಕೊಂಡಿರೋರಿದ್ರೆ ನಾವು ಅಂಥವ್ರಿಗೆ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ಶಿಕ್ಷಕರಾಗಿ. ಸೊ ನಮ್ಮಲ್ಲಿರುವಂಥ ಎಲ್ಲ ಶಿಕ್ಷಕರು ಕೂಡ ಈ ಒಂದು ತರಬೇತಿಯನ್ನು ಮುಗಿಸಿರ್ತಾರೆ. BEd DEd ಮಾತ್ರ ಅಲ್ಲ, ಈ ಚಲನವಲನ ತರಬೇತಿ ಇದೆ. ನಮ್ಮ ಮಕ್ಕಳಿಗೆ ನಡೆಯೋದು ಹೇಗೆ, ಅವರು ಒಬ್ಬರೇ ಬಸ್ ಹತ್ತೋದು ಹೇಗೆ, ಬಸ್ ಇಳಿಯೋದು ಹೇಗೆ, ದೊಡ್ಡವರಾದ್ಮೇಲೆ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಕೆಲಸಕ್ಕೆ ಹೋಗೋದು ಹೇಗೆ ಅನ್ನೋದನ್ನು ನಾವು ಅವ್ರು ಚಿಕ್ಕದ್ರಲ್ಲಿರುವಾಗಲೇ
ಅವ್ರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ. ಖಂಡಿತ ಮೇಡಮ್, ಅದೇನೇ ಚಲನವಲನ ತರಬೇತಿ ಅಂತ ಹೇಳಿ ಏನು ಅವರು ಕೋಲಿಡ್ಕೊಂಡು ನಡೀತಾರೋ ಅದೇ ಚಲನವಲನ ತರಬೇತಿ. ಅದನ್ನ ಕಲಿಸೋದಕ್ಕೆ ಅಂತ ಹೇಳಿ ನಮ್ಮಲ್ಲಿ ವಿಶೇಷ ಶಿಕ್ಷಕರೊಬ್ರು ಇದ್ದಾರೆ, ಅದರಲ್ಲಿ ವಿಶೇಷ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅವರು. ಸೊ ಅಂಥವ್ರನ್ನ ನಾವು ತಗೊಳ್ತೀವಿ, ಅಲ್ಲಿ ಸಿಸ್ಟರು ಮಾಡ್ತಾರೆ. ಅವರು ಆ ಮಕ್ಕಳಿಗೆ ಸ್ವತಂತ್ರವಾಗಿ ಓಡಾಡೋದು ಮಾತ್ರ ಅಲ್ಲ, ಒಂದು ರೂಮಲ್ಲಿ ಏನೇನು ವಸ್ತುಗಳಿದೆ ಅವರ ರೂಮಲ್ಲಾಗಲಿ ಇಲ್ಲ ತರಗತಿಗಳಲ್ಲಾಗಲಿ, ಈಗ ನಮ್ಮ ಶಾಲೆಯ ವಾತಾವರಣದಲ್ಲಿ ಏನೇನು ವಸ್ತುಗಳಿದೆ ಇದನ್ನೆಲ್ಲ ಕಲಿಸೋ ಜವಾಬ್ದಾರಿ ಒಬ್ಬ ಚಲನವಲನ ತರಬೇತಿ ಶಿಕ್ಷಕಂದಾಗಿರುತ್ತೆ. ಅವರು 7ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಮಕ್ಕಳು ಸ್ವತಂತ್ರರಾಗ್ತಾರೆ, ಯಾರ ಸಹಾಯನೂ ಬೇಡ. ಅವರು ಆಚೆ ಹೋಗ್ತಾರೆ, ಒಬ್ಬರೇ ಬಸ್ ಹತ್ತುತ್ತಾರೆ, ಒಬ್ಬರೇ ಪೋಸ್ಟ್ ಆಫೀಸಿಗೆ ಹೋಗ್ತಾರೆ, ಪಾರ್ಕ್ಗಳಿಗೆ ಹೋಗ್ತಾರೆ. ದೊಡ್ಡವರಾದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಹೇಳಿದ್ ಕೇಳೋಕ್ಕಾಗಲ್ಲ, ವಯಸ್ಸು, ಬಿಸಿ ರಕ್ತ, ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಾದರೆ ಖಂಡಿತ ಅವರು ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ಮಂದಟ್ಟು ಮಾಡ್ಕೊಳ್ತಾರೆ, ಕೇಳಿಸ್ಕೊಳ್ತೀವಿ. ಮರವಾಗಿ ಬಗ್ಗೀತೆ ಈಗಲೇ ಬಗ್ಗಿಸ್ಬೇಕು ನಾವು ಅವ್ರನ್ನ. ಚಿಕ್ಕದ್ರಲ್ಲೇ ಬಗ್ಗಿಸಿದಾಗ ಅವರು ಏನು ಪರ್ಫೆಕ್ಟ್ ಆಗ್ತಾರೆ. ಸಾಮಾನ್ಯ ಮಕ್ಕಳ ಜೊತೆ ನಮ್ಮ ಮಕ್ಕಳು ಸ್ಪರ್ಧೆ ಮಾಡೋ ಲೆವೆಲ್ಗೆ ಹೋಗ್ತಾರೆ. ಖಂಡಿತ ಅವ್ರಿಗೆ ಸಾಮಾನ್ಯರಿಗಿಂತ ಅಸಾಮಾನ್ಯ ಸಾಮರ್ಥ್ಯ ಇದೆ. ನಮ್ಮ ಮಕ್ಕಳಿಗೆ ಅಸಾಮಾನ್ಯವಾದಂತಹ ಸಾಮರ್ಥ್ಯ ಇದೆ. ನೀವು ಹೆಲೆನ್ ಕೇಲರ್ ಬಗ್ಗೆ ಕೇಳಿರ್ಬೋದು. ಹೆಲೆನ್ ಕೇಲರ್ಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಆದರೆ ಇವತ್ತು ಇಡೀ ಪ್ರಪಂಚ ಅವ್ರನ್ನ ನೆನಪಿಸ್ಕೊಳ್ಳುತ್ತೆ. ಅಂಥ ವ್ಯಕ್ತಿಗಳ ಆದರ್ಶವನ್ನು ನಮ್ಮ ಮಕ್ಕಳು ಇಟ್ಕೊಂಡಿದ್ದಾರೆ, ಆದರ್ಶನವಾಗಿ ಇಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಅವ್ರ ತಲೆಯಲ್ಲಿದೆ, ನಾನು ಆಗಬೇಕು. ನಾನು ಮಕ್ಳಿಗೆ ಪಾಠ ಮಾಡುವಾಗ ಹೇಳ್ತಾ ಇರ್ತೀನಿ, ಕೆಲವರೆಲ್ಲ ಬದುಕಿದ್ದು ಸತ್ತಂಗೆ, ಆದರೆ ಸಾಧಕರಿದ್ದಾರಲ್ಲ ಅವರೆಲ್ಲ ಸತ್ತೋಗಿದ್ರು ಬದುಕ್ತಂಗೆ, ಆ ಸಾಲಿಗೆ ನೀವು ಸೇರಬೇಕು ಅಂತ ಹೇಳ್ತಿರ್ತೀನಿ ನಾನು. ಕಣ್ಣು ಕಾಣಿಸಲ್ಲ ಅಷ್ಟೇ, ಆದರೆ ಅವ್ರಿಗೆ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ರ ಗಮನ ನಮಗೆ ಕಾಣಿಸೋರ್ಗೆ ಏನು ಮಾಡ್ತೀವಿ, ಮಕ್ಕಳು ಪಾಠ ಮಾಡುವಾಗ ಕಿಟಕಿ ಕಡೆ ನೋಡ್ಬೋದು, ಬೇರೆಲ್ಲೋ ನೋಡ್ಬೋದು. ಆದರೆ ನಮ್ಮ ಮಕ್ಕಳಿದಾರಲ್ಲ ಅವರು ನಮ್ಮನ್ನು ಮಾತ್ರ ಗಮನಿಸ್ತಾ ಇರ್ತಾರೆ. ನಾನೇನು ಹೇಳ್ತೀನಿ, ನನ್ನ ಧ್ವನಿಯಲ್ಲಿ ಯಾವ ಥರ ಏರಿಳಿತಾ ಇದೆ, ನಾನು ಖುಷಿಯಾಗಿದ್ದೀನ, ನಾನು ದುಃಖ ಪಡ್ತಾ ಇದ್ದೀನ, ಇಲ್ಲ ನಾನು ಪಾಠ ಮಾಡುವಾಗ ದುಃಖದಲ್ಲಿ ಪಾಠ ಮಾಡ್ತಾ ಇದ್ದೀನ, ಪ್ರತಿಯೊಂದನ್ನು ಮಕ್ಕಳು ಗಮನಿಸ್ತಾರೆ ಅಂದಾಗ ಅವರು ಜ್ಞಾನ ಅಗಾಧ ಮೇಡಮ್. ಮೊದಲನೇದಾಗಿ ನಾನು ಶಾಲೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಲೆ ಸುಮಾರು 30 ವರ್ಷದ ಶಾಲೆ. ಶಾಲೆಯಲ್ಲಿ ಎಲ್ಲ ಥರದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಯಾಕಂದರೆ ಇವತ್ತು ಪೋಷಕರು ಏನು ನೋಡ್ತಾರೆ ಎಲ್ಲನೂ. ಒಂದು ಮಗುನ ತಂದು ಬಿಡಬೇಕಂದ್ರೆ ಅಷ್ಟು ಈಸಿ ಇಲ್ಲ. ತಂದೆ ತಾಯಿಗಳನ್ನು ಬಿಟ್ಟು ಒಂದು ಮಗು ಬರಬೇಕಂದ್ರೆ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲಿರಬೇಕು. ಮುಖ್ಯವಾಗಿ ಇಲ್ಲಿರುವಂಥವರೆಲ್ಲರೂ ತಂದೆ ತಾಯಿಗಳಾಗಬೇಕಾಗುತ್ತೆ. ನಾವು ತಾಯಿ ಪ್ರೀತಿ ಕೊಡಬೇಕಾಗುತ್ತೆ, ತಂದೆ ಪ್ರೀತಿ ಕೊಡಬೇಕಾಗುತ್ತೆ. ಆದರೆ ಒಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾವಿಲ್ಲಿ ಕೆಲಸ ಮಾಡೋರೆಲ್ಲ ಮಹಿಳೆಯರೇ, ನಮ್ಮಲ್ಲಿ ಗಂಡಸರು ಇಲ್ಲ. ಇಬ್ಬರಿದ್ದಾರೆ, ಒಬ್ಬ ಡ್ರೈವರ್ ಇದ್ದಾರೆ, ಇನ್ನೊಬ್ಬರು ಸೆಕ್ಯೂರಿಟಿ ಇದ್ದಾರೆ. ಇನ್ನೆಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು, ಮತ್ತು ಆ ಮಕ್ಕಳಿಗೆ ಎಲ್ಲ ಥರದ ಪ್ರೀತಿಯನ್ನು ನಾವೇ ಕೊಡಬೇಕು. ಹಾಗಾಗಿ ಇಲ್ಲಿ ಫಸ್ಟ್ ವಾತಾವರಣ ಚೆನ್ನಾಗಿರಬೇಕು. ಆ ಥರದ ವಾತಾವರಣವನ್ನು ನಮ್ಮ ಸಿಸ್ಟರ್ಸು ಕಲ್ಪಿಸಿದ್ದಾರೆ. ಒಂದು ಊಟದ ವ್ಯವಸ್ಥೆ ಆಗಲಿ, ವಸತಿ ನಿಲಯದ ವ್ಯವಸ್ಥೆ ಆಗಲಿ, ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ ವ್ಯವಸ್ಥೆಗಳು. ಹಾಗಾಗಿ ಯಾವ ಪೋಷಕರು ನಮ್ಮ ಶಾಲೆಗೆ ಸೇರ್ಸೋಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಥರದ ವ್ಯವಸ್ಥೆಗಳು ಉಚಿತವಾಗಿರ್ತವೆ. ನಾವು ₹1 ಇಸ್ಕೊಳ್ಳಲ್ಲ, ಯಾವ ಮಕ್ಕಳ ಹತ್ರನೂ ನಾವು ₹1 ಫೀಸ್ ತಗೊಳ್ಳಲ್ಲ. ನಮ್ಮ ಮುಖ್ಯ ಉದ್ದೇಶ ಏನು, ನಮ್ಮ ಮುಖ್ಯ ಗುರಿ ಏನಪ್ಪ ಅಂತ ಹೇಳಿದ್ರೆ ದುಡ್ಡು ಮಾಡೋದಲ್ಲ. ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು, ಸಮಾಜದಲ್ಲಿ ಅವರನ್ನು ಸ್ವತಂತ್ರರನ್ನಾಗಿ ಮಾಡಬೇಕು, ಬದುಕಬೇಕು. ಅವರು ಇವರನ್ನು ನೋಡಿ ಸಾಮಾನ್ಯರು ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಆಸೆ, ಅಭಿಲಾಷೆ, ಗುರಿ. ಈ ಪ್ರಪಂಚದಲ್ಲಿ ಕಣ್ಣು ಕಾಣಿಸ್ದೇ ಇರೋರು, ಕಣ್ಣು ಕಾಣಿಸೋರು ಅಂತ ಒಂದು ಏನು ಸೆಪ್ರೇಷನ್ ಇದೆ, ಅದಿರಬಾರ್ದು. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು. ಅವಕಾಶ ಬೇಕು, ಅಯ್ಯೋ ಪಾಪ ಅನ್ಬಾರ್ದು ಈ ಮಕ್ಕಳನ್ನ. ಎಲ್ಲರೂ ಅವಕಾಶವನ್ನು ಕೊಟ್ಟಾಗ ನಮ್ಮ ಮಕ್ಕಳು ಕೂಡ ಸಾಮಾನ್ಯರಂತೆ ಬದುಕು ಕಟ್ಕೊಳ್ಳಿಕ್ಕೆ ನಮ್ಮ ಸಂಸ್ಥೆ ಯಾವಾಗಲೂ ಸಿದ್ಧ ಇದೆ. ಅಂಥ ಮಕ್ಕಳಿಗೆ ನಮಗೆ ಏನು ಸಹಾಯ ಬೇಕು ನಮ್ಮ ಸಂಸ್ಥೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ಭಯ ಇಲ್ಲದೆ ಪೋಷಕರು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸ್ಬೋದು. ಎಸ್ ಮೇಡಮ್, ಈಗಷ್ಟೇ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇನ್ನೊಂದು ಮೇನ್ ಚಾಲೆಂಜ್ ಹೆಂಗಂದರೆ, ಇವನ್ ಕಣ್ಣು ಕಾಣಲ್ಲ, ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ.
ನಾವು ಫಸ್ಟು ವರ್ಬಲ್ ಇನ್ಸ್ಟ್ರಕ್ಷನ್ ಅವ್ರಿಗೆ ಕೊಡಬೇಕು. ಅದಾದಮೇಲೆ ಅವ್ರಿಗೆ ವರ್ಬಲ್ ಇನ್ಸ್ಟ್ರಕ್ಷನ್ ಅರ್ಥ ಆಗಿಲ್ಲ ಅಂದರೆ ನಾನು ಡ್ಯಾನ್ಸ್ ಮಾಡಿ ಅವರನ್ನು ಮುಟ್ಟಿಸ್ಬೇಕು. ಆವಾಗ ಅವ್ರು ನೋಡ್ಕೊಂಡು ಮಾಡ್ತಾರೆ. ಈಗ ಸ್ಟೆಪ್ಸ್ಗಳೆಲ್ಲ ಅವ್ರಿಗೆ ಕಾಣಲ್ಲ, ಸೊ ಹೆಂಗ್ ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳಿ? ಈಗ ನಾವು ಹಿಂಗೆ ಮಾಡಬೇಕು, ಸೊ ಭಂಗಿಗಳೆಲ್ಲ ನಾವು ಇವನ್ ಲೈಕ್ ಕೈ ಆಗಲಿ ಈ ಥರದ್ದು ಒಂದು ಏನೋ ಒಂದು ಸ್ಟೆಪ್ಪು ಅದೆಲ್ಲ ಹೆಂಗೆ ಹೇಳ್ಕೊಡ್ತೀರಾ ಅಂತ ಹೇಳಿ? ಅದೇ ಕೈ ಈಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದೆ ಅಲ್ವಾ, ಅದನ್ನು ಅವ್ರಿಗೆ ಮುಟ್ಟಿ ತೋರಿಸ್ಬೇಕು. ಓಕೆ ಓಕೆ, ನಾನು ಮಾಡ್ತೀನಿ, ಅವಾಗ ಅವ್ರು ಮುಟ್ತಾರೆ ನನ್ನನ್ನು, ಅದು ನೋಡ್ಕೊಂಡು ಮಾಡ್ತಾರೆ. ಕಲ್ತ್ಕೊಳ್ಳೋದು. ಓಕೆ, ಈ 4 ಜನ ಮಕ್ಕಳನ್ನೇ ಹಿಂಗೆ ಮೇಡಮ್ ನೀವು ಸೆಲೆಕ್ಟ್ ಮಾಡಿದ್ದು? ಈಗ 100 ಜನ ಮಕ್ಕಳಿರ್ತಾರೆ, ಸೊ ಅವರಲ್ಲಿ ಹೆಂಗೆ ಅವ್ರ ಪ್ರತಿಭೆನ ಹೆಂಗೆ ಗುರುತಿಸ್ತೀರಾ? ಇವ್ರಿಗೊಂದು ಡ್ಯಾನ್ಸ್ ಕಲೆ ಇದೆ, ಇವ್ರಿಗೊಂದು ಹಾಡಿದೆ, ಅಥವಾ ಇನ್ನೊಬ್ರು ಯಾರೋ ಸ್ಪೋರ್ಟ್ಸಲ್ಲಿ ಮುಂದೆ ಹೋಗ್ತಾರೆ, ಹೆಂಗೆ ನೀವು ಗುರುತಿಸ್ತೀರಾ ಅಂತ? ಕಾಮನ್ ಆಗಿ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಕೊಡ್ತೀವಿ, ಅದರಲ್ಲಿ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅವರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಈವನ್ ಸೇಮ್ ಸ್ಪೋರ್ಟ್ಸು ಹಾಗೆ ಸೇಮ್ ಸಿಂಗಿಂಗು ಹಾಗೆ ಅದೇ ಥರದ್ದೇ? ಅದೇ. ಓಕೆ, ಈ ಒಂದು ಡ್ಯಾನ್ಸ್ ಕಲಿಯೋಕ್ಕೆ ಎಷ್ಟೊತ್ತು ಅಂದರೆ ಎಷ್ಟು ದಿನ ಆಯಿತು ಮೇಡಮ್ ಈ ಮಕ್ಳಿಗೆ ಕಲ್ಸೋಕ್ಕೆ? ಈ ಡ್ಯಾನ್ಸು ಒಂದು 3 ವಾರ ಕಲಿಸ್ಕೊಡ್ತಾ ಇದ್ದೀನಿ. ಹೌದಾ? ಓಕೆ, ಪ್ರತಿದಿನ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ ಈಗ ನಿಂತ್ಕೊಂಡು ಸ್ಟೆಪ್ಸ್ಗಳನ್ನ ಅಂದರೆ ಇಷ್ಟೇ ಕಾಲು ಇಡಬೇಕು ಅಥವಾ ಇಷ್ಟೇ ಕೈ ಮುಂದೆ ಚಾಚಬೇಕು, ಅದೆಲ್ಲನೂ ಕೂಡ ನೀವು ಪ್ರತಿಯೊಂದು ಸ್ಟೆಪ್ಪು ನಾವು ಪ್ರಾಕ್ಟೀಸಲ್ಲೇ ಹೇಳ್ಕೊಡ್ಬೇಕು. ಓಕೆ ಓಕೆ, ಅದು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಓಕೆ, ಡನ್ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಜೂಲಿಯಾನ ಅಂತ. ಓಕೆ, ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದೀರಾ? 12 ವರ್ಷ ಆಯಿತು. 12 ವರ್ಷ ಆಯಿತು. ಓಕೆ, ಅಂದರೆ ಹಾಗಾದರೆ ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀರಾ ಈ ಥರ ಡ್ಯಾನ್ಸ್ಗಳೆಲ್ಲ? ಹೌದು. ಎಸ್ ಮೇಡಮ್. ಈ ಶಾಲೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಕೊನೆಯದಾಗಿ ನಿಮ್ಮ ಕೊನೆಯದಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡೋದು ನನಗೆ ಒಂದು ಉತ್ತಮವಾದ ಇದು ಸಹಾಯವಾಗಿದೆ. ನಾನು ಬೇರೆಯವ್ರಿಗೆ ಸಹಾಯ ಮಾಡೋದು ಮತ್ತು ಅಂಧ ಮಕ್ಕಳಿಗಾಗಿ ಸೇವೆ ಸಲ್ಲಿಸೋದು ನನಗೆ ತುಂಬ ಇಷ್ಟವಾಗಿದೆ. ಓಕೆ, ಇದು ಯಾರು ಇನ್ಸ್ಪೈರಿಂದ ಮೇಡಮ್ ಈ ಥರದ್ದೊಂದು ನೀವು? ಅದೇ ದೇವರ ಇನ್ಸ್ಪೈರಿಂದ ನಾವು ಬಂದಿರೋದು, ಅದರಿಂದ ಈ ಮಕ್ಕಳಿಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಎಸ್, ಅಲ್ಲೊಬ್ಬ ವಿದ್ಯಾರ್ಥಿ ಕೂತಿದ್ದಾಳೆ, ಅಲ್ಲಿ ಏನು ಕೂತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನಾನೊಂದು ಪ್ರಾಕ್ಟಿಕಲ್ ಅಂದರೆ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ. ನಾನು ಅವ್ಳಿಗೆ ಏನೂ ಹೇಳಿಲ್ಲ, ಸೊ ಹೋಗಿ ಮಾತಾಡ್ಸೋಣ, ಏನು ಹೇಳ್ತಾಳೆ, ಗುರ್ತಿಸ್ತಾಳ ಹೇಗೆ ಅಂತ ಹೇಳಿ. ಹಾಯ್ ಮ್ಯಾಮ್. ಹೆಂಗೆ ನನಗೆ ಗೊತ್ತಾಯ್ತಾ ಬಂದಿದ್ದು? ಹೌದು ಮ್ಯಾಮ್, ಗೊತ್ತಾಯಿತು. ಯಾಕಂದರೆ ನೀವು ಬಂದು ಕೂತ್ಕೊಂಡಾಗ ಸೌಂಡ್ ಆಯ್ತಲ್ಲ, ಅದಕ್ಕೆ ಗೊತ್ತಾಯ್ತು. ಜೊತೆ ಸೌಂಡಲ್ಲಿ ಮಾತ್ರ ಅಂದರೆ ನೀವು ಗುರ್ಸೋದಾ ಅಥವಾ ಬೇರೆ ಹಿಂಗೆ ಅಂದರೆ ಏನಾದರೂ ಸ್ಮೆಲ್ ಆ ಥರದ್ದು? ಸೌಂಡಲ್ಲೂ ಸೆನ್ಸ್ ಮಾಡ್ತೀವಿ, ಒಂದೊಂದ್ಸರಿ ಸ್ಮೆಲ್ಲಲ್ಲೂ ಸೆನ್ಸ್ ಮಾಡ್ತೀವಿ. ಓಕೆ, ನಿಮ್ಮ ಹೆಸರು? ಶಿಲ್ಪಾ ಮ್ಯಾಮ್. ಓಕೆ, ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ ಶಿಲ್ಪಾ? ನಾನು ಇವಾಗ ಕರೆಂಟ್ಲಿ UPSCಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಓ ನೈಸ್. ಓಕೆ, ಹಾಗಾದರೆ ಎಲ್ಲಿ ಅಂದರೆ 1ನೇ ಕ್ಲಾಸಿಂದ ಓದಿದ್ದು ಎಲ್ಲಿ? ನಾನು 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಸಿದ್ಧಗಂಗಾ ಮಠದಲ್ಲಿ ಓದಿದೆ. ಆದರೆ ನನಗೆ ಅಲ್ಲೇನೂ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಕನ್ನಡ ಮೀಡಿಯಮ್ ಇದ್ದಿದ್ದರಿಂದ ನಮ್ಮ ತಂದೆಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪಕ್ಕದೂರವರು ಯಾರೋ, ನಮ್ಮದು ತಮಿಳ್ನಾಡು ಹತ್ರ ಹೊಸೂರಲ್ಲಿ ಒಂದು ಚಿಕ್ಕದು ಹಳ್ಳಿ, ಅಲ್ಲಿ ಪಕ್ಕದೂರವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಜ್ಯೋತಿ ಸೇವಾ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ಸೇರಿಸಿ ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ, ನನ್ನ ಮಗಳು ಇದ್ದಾಳೆ ಅಂತ ಹೇಳಿದ್ರು. ಸೊ ನಮ್ಮ ತಂದೆ ತಾಯಿ ಬಂದು ಇಲ್ಲಿ ಬಂದು ಸೇರಿಸಿದ್ರು. ಆಗ ನನಗೆ ಇಲ್ಲಿ ಅಡ್ಮಿಷನ್ ಕೊಟ್ಟರು ಟೀಚರ್ಸು ಮತ್ತು ಸಿಸ್ಟರ್ಸ್. UPSCಗೆ ಪ್ರಿಪೇರ್ ಆಗ್ತಿದ್ದಾರೆ ಶಿಲ್ಪ? ಹೌದು ಮ್ಯಾಮ್. ಓಕೆ, ಎಷ್ಟು ಖುಷಿ ಇದೆ. ಹೆಂಗೆಲ್ಲ ಅಂದರೆ ಪ್ರಿಪೇರ್ ಆಗ್ತೀರಾ? ದಿನಕ್ಕೆ ಎಷ್ಟು ಅವರ್ ಓದ್ತೀರಾ? ನಾನು 10 to 12 ಅವರ್ಸ್ ಓದ್ತೀನಿ ಮ್ಯಾಮ್. 10 to 12 ಅವರ್ಸ್ ಓದ್ತೀರಾ? ಹೌದು. ಈ ಒಂದು ಶಾಲೆ ಎಷ್ಟು ಸಪೋರ್ಟಿವ್ ಆಗಿದೆಯಪ್ಪ ನಿಮ್ಮ ಓದೋಕ್ಕೆ? ಎಲ್ಲ ಏನೇನು ಹೆಲ್ಪ್ ಬೇಕಾದರೂ ಬುಕ್ಸು, ನನ್ನ ಇಲ್ಲಿಗೆ ಬಂದಾಗಿಂದ ಇಲ್ಲಿ 7ನೇ ತರಗತಿವರೆಗೂ ಓದಿದೆ. ಆಮೇಲೆ ನನಗೆ ಮುಂದೆ ಓದೋಕ್ಕೆ ನಾರ್ಮಲ್ ಸ್ಕೂಲಲ್ಲಿ ನಾನು ಓದಿದ್ದು, ಫೀಸು ಮತ್ತು ನನಗೆ ಏನೇನು ಬೇಕು ಎಲ್ಲ ಬುಕ್ಸು ಎಲ್ಲ ಅವರೇ, ಎಲ್ಲ ನಮ್ಮ ಈ ಶಾಲೆ ಜ್ಯೋತಿ ಸೇವಾ ಶಾಲೆಯವರೇ ಹೆಲ್ಪ್ ಮಾಡಿ ನನ್ನ ಇಷ್ಟು ಮಟ್ಟಿಗೆ ಬರೋಕ್ಕೆ ಅವರೇ ಎಲ್ಲ ಸಪೋರ್ಟ್ ಮಾಡಿದ್ದು ಮ್ಯಾಮ್. ಅಂದರೆ ಶಿಲ್ಪ ಅವರಿಗೆ ಪೂರ್ತಿಯಾಗಿ ಏನು ಕಾಣಿಸಲ್ವಾ? ಇಲ್ಲ ಮ್ಯಾಮ್, ಕಾಣಿಸಲ್ಲ. ಓಕೆ, ಅಂದರೆ ನೀವು ಎಲ್ಲ ಏನಿದ್ರು ಬರೀ ಸೆನ್ಸ್ ಮಾಡಿಕೊಂಡು ಲೈಕ್ ಅಂದರೆ ನೀವು ಕಂಡುಹಿಡಿಯೋದು? ಹೌದು, ಟಚ್ ಆ್ಯಂಡ್ ಫೀಲ್ ಮತ್ತು ಕೇಳಿಸ್ಕೊಳ್ಳೋದು ಈ ಥರ. ಹೌದು ಮ್ಯಾಮ್. ಓಕೆ, ಮುಂದೆ ಏನಾಗಬೇಕು ಅಂತ ಹೇಳಿ ಶಿಲ್ಪನಿಗೆ? ನಾನು IAS ಅಧಿಕಾರಿ ಆಗಬೇಕು ಅಂತ. ಫೈನ್. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ಸರೋಜಮ್ಮ ಅಂತ. ಇಲ್ಲಿ ಯಾರನ್ನ, ನಿಮ್ಮ ಮಗನ ಮೊಮ್ಮಗನ ಯಾರು ನಮ್ಮ ಬಿಟ್ಟಿರೋದು? ಮೊಮ್ಮಗನ್ನ. ಓಕೆ, ಎಷ್ಟು ವರ್ಷ ಇದ್ದಾಗ ಅಂದರೆ ಎಷ್ಟನೇ ಕ್ಲಾಸಿಗೆ ಸೇರಿಸಿದ್ದು? ಅವನಿನ್ನ ಚಿಕ್ಕವನು, 2 ವರ್ಷದ ಮಗು.
2 ವರ್ಷದ ಮಗುವಿಂದ ಇಲ್ಲಿ ಸೇರಿಸಿದ್ರು. ಹೌದಮ್ಮ. ಯಾರಮ್ಮ ನಿಮ್ಗೆ ಹೇಳಿದ್ದನ್ನ ಈ ಥರದ್ದು ಸ್ಕೂಲ್ ಇದೆ ಅಂತ ಹೇಳಿ ಯಾರು ಹೇಳಿದ್ರು? ನಮಗೆ ಒಬ್ಬರು ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಅವರು ಕೋಲ್ಡ್ ಇದಿದ್ದಾರೆ, ಆ ಯಪ್ಪ ಐಸಕ್ ಅಂತ, ಅವ್ರ ಕಡೆಯಿಂದ ನಮಗೆ ಪರಿಚಯ ಆಗಿ ತಂದು ಇಲ್ಲಿ ಸೇರಿಸಿದ್ರು. ಓಕೆ, ಹಾಗಾದ್ರೆ ಇಲ್ಲಿ ಸೇರಿಸಿದಕ್ಕೂ ಪರವಾಗಿಲ್ಲಪ್ಪ ಅಂತ ಏನಾದರೂ ನಿಮ್ಗೆ ಅನಿಸಿದೆಯಾ? ಹೌದಮ್ಮ, ನಮ್ಗೆ ಎಲ್ಲದರಲ್ಲೂ ಒಳ್ಳೆ ಗುಣ ಮರ್ಯಾದೆ ಎಲ್ಲ ಇದೆ ನನ್ನ ಮೊಮ್ಮಗನಲ್ಲಿ. ಆದರೆ ಎಲ್ಲ ಸಿಸ್ಟರಿಂದಲೂ, ಒಳ್ಳೆ ಪ್ರಿನ್ಸಿಪಲ್ಲಿಂದಲೂ, ಒಳ್ಳೆ ಆಯೋಗಳಿಂದಲೂ ಎಲ್ಲ ಕೊರತೆ ಇಲ್ದಂಗೆ ನಾವಂತೂ ಇಲ್ಲಮ್ಮ. ಅವರೇ ಒಂದು ತಾಯಿ ತಂದೆ ಬಂಧು ಬಳಗ ಎಲ್ಲ ಅವನಿಗೆ ಅವರೇ ಆಗಿದ್ದಾರಮ್ಮ. ನಮ್ಮಿಂದ ಯಾವುದೂ ಇಲ್ಲ ಅವನಿಗೆ. ಈಗ 2 ವರ್ಷದ ಸೇರಿಸಿದ್ದು, ಈಗ ಎಷ್ಟು ಕ್ಲಾಸ್? 10ನೇ ಕ್ಲಾಸ್ ಓದ್ತಾ ಇದ್ದಾನೆ. 10ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸುಮಾರು ಒಂದು 15 ವರ್ಷದಿಂದ ಇಲ್ಲೇ ಇದ್ದಾನಮ್ಮ. ಓಕೆ, ಅಂದ್ರೆ ಏನು ಅವನು ಅಂದ್ರೆ ಏನೆಲ್ಲ ಡೆವಲಪ್ಮೆಂಟ್ ನೋಡಿದ್ದೀರಾ ಅವನಲ್ಲಿ? ಅವನಲ್ಲೇ ಒಳ್ಳೆ ಗುಣ ಇದೆ, ಒಳ್ಳೆ ತಿಳುವಳಿಕೆ ಇದೆ, ಒಳ್ಳೆ ವಿದ್ಯೆ ಇದೆ, ಬುದ್ಧಿ ಇದೆ, ಅವ್ನಿಗೆ ಒಳ್ಳೆ ಜ್ಞಾನೋದಯ. ನಮಗೆ ಇನ್ನೂ ಬುದ್ಧಿ ಹೇಳ್ತಾನೆ, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ನಮ್ಮ ಸಿಸ್ಟರ್ಗಳು ಎಷ್ಟು ಕಷ್ಟ ಬೀಳ್ತಾರೆ, ನೀವೇನು ಹಿಂಗೆ ಮಾಡ್ತೀರಾ ಅಂತ ಅಷ್ಟು ನಮಗೆ ತಿಳುವಳಿಕೆ ಹೇಳ್ತಾನೆ. ಅಲ್ಲಮ್ಮ, ಈಗ ಅವ್ರಿಗೆ ಅಂದ್ರೆ ಕಣ್ ಕಾಣಿಸಲ್ಲ, ಈಗ ಹೆಂಗೆ ಈ ಸ್ಕೂಲಿಗೆ ಸೇರ್ಸಾದ್ಮೇಲೆ ಏನಾದ್ರೂ ಸಮಾಜದಲ್ಲಿ ಅವನೊಬ್ನೇ ಒಂಟಿಯಾಗಿ ಬದುಕ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಬಂದಿದ್ಯಾ? ಮುಂಚೆ ಒಂದು 20% ಕಾಣ್ತಾ ಇತ್ತಪ್ಪ. ನಾರಾಯಣ ನೇತ್ರಾಲಯಕ್ಕೆ ಹೋದ್ವಿ, ಏನೋ ಇನ್ನೊಂದು ಸ್ವಲ್ಪ ಡೆವಲಪ್ ಆಗ್ತಾನೆ, ಒಂದು ಕಣ್ಣಲ್ಲಿ ಏನೂ ಇಲ್ಲ ಅಂತ. ಅಲ್ಲಿ ಅವ್ರು ಯಾರೋ ಹೊಸಬ್ರು ಎಲ್ಲ ಕೆರೆದ್ಬಿಟ್ಟು ಏನು ಇಲ್ದಂಗೆ ಮಾಡಿ ಹಾಕ್ಬಿಟ್ರು. ಏನು ಇಲ್ಲದೆ ಇವಾಗ 2 ಕಣ್ಣಲ್ಲೂ ಏನೂ ಇಲ್ಲ ಅವನಿಗೆ, ಸುಮ್ಮನೆ ಒಂದು ನೆನಪಿನ ಮೇಲೆ ಮಾಡ್ತದೆ. ಓಕೆ, ಅಲ್ಲ ಅವನೀಗ ಅಂದ್ರೆ ಸಮಾಜದಲ್ಲಿ ಒಬ್ಬಂಟಿಯಾಗಿ ಅಂದ್ರೆ ಅವನೇ ಸ್ವಾವಲಂಬಿಯಾಗಿ ಬದುಕ್ತಾನೆ, ಯಾರ ಸಪೋರ್ಟ್ ಇಲ್ದೇನೋ ಅನ್ನೋ ಥರದೊಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಬಂದಿದ್ಯಾ ಅಂತ? ಆದರೆ ಮಾಡ್ತಾನೆ ಅನ್ನೋದು ಅವ್ನು ಹೇಳ್ತಾನೆ. ನಾನು ಮಾಡ್ತೀನಿ, ಸುಮ್ಮನಿರಮ್ಮ, ನೀನು ಯಾಕಮ್ಮ ಯೋಚನೆ ಮಾಡ್ತೀಯ, ಅಳಬೇಡ, ನಾನು ಎಲ್ಲ ನೋಡ್ಕೊಂಡು ಹೋಗ್ತೀನಿ, ಮಾಡ್ತೀನಿ ಅಂತಾನೆ. ಆದರೆ ನಮಗೆ ಒಂದು ಮನೆಗಳು ಹೆಂಗೆ ಮಾಡ್ತಾನೋ ಅನ್ನೋದು ಒಂದು ನನ್ನ ಮನಸ್ಸಿಗೆ ಒಂದು ಆತಂಕ. ಹೆಂಗೆ ರೋಡಲ್ಲೆಲ್ಲ ಒಬ್ಬನೇ ಹೋಗ್ತಾನೆ? ಈಗ ನಡುವೆ ಆ ಕಣ್ಣು ಹಿಂಗೆ ಆದ್ಮೇಲೆ ಹೋಗೋದು ಕಷ್ಟ. ಇಲ್ಲೆಲ್ಲ ಓಡಾಡ್ತಾನೆ, ಹಾಸ್ಟೆಲಲ್ಲೇ ಇದ್ರ ಸ್ಕೂಲಲ್ಲೆಲ್ಲ ಓಡಾಡ್ತಾನೆ. ನಮ್ಮ ಮನೆ ಹತ್ರ ಬಂದಾಗ ಓಡಾಡೋಕ್ಕೆ ನಮ್ಗೆ ಬಿಡಕ್ಕೆ ಭಯ ಬೀಳ್ತಾನೆ. ಇಲ್ಲೆಲ್ಲ ಓಡಾಡ್ತಾನಂತೆ. ಹೆಂಗಪ್ಪ ಹೋಗ್ತೀಯಾ, ಹುಷಾರು ಕಣೋ, ಮೆಟ್ಲು ಇಳಿವಾಗ ಹತ್ತುವಾಗ ಅಂದರೆ ನಾನು ಮಾಡ್ತೀನಿ, ಹೋಗ್ತೀನಿ ಅಂತ ಹೇಳ್ತಾನೆ. ನಿನ್ಗೆ ಯಾಕಮ್ಮ, ನಮ್ಮ ಸಿಸ್ಟರ್ ಹಂಗವ್ರೆ, ನಮ್ಮ ಸಿಸ್ಟರ್ ಹಿಂಗೆ ನೋಡ್ತಾರೆ, ಎಲ್ಲ ಪ್ರತಿಯೊಂದು ಹೇಳ್ತಾನಮ್ಮ. ಅಮ್ಮ, ನಿಮ್ಮ ಮೊಮ್ಮಗನ ಥರ ಸುಮಾರು ಜನ ಇದ್ದಾರೆ ಪ್ರಪಂಚದಲ್ಲಿ. ಸೊ ಅಂಥವ್ರಿಗೆ ಈ ಒಂದು ಶಾಲೆ ಗೊತ್ತಿಲ್ಲ, ನೀವು ಇದ್ರ ಮೂಲಕ ಏನು ಹೇಳ್ತೀರಾ ಅಂದ್ರೆ ಅವರಿಗೆಲ್ಲ? ಅಂದರೆ ಈ ಥರ ಜೊತೆ ಸೇವೋ ಥರ ಯಾವ ಸ್ಕೂಲಲ್ಲೂ ನೋಡಲಿಲ್ಲಮ್ಮ ನಾನು. ನನ್ನ ಮೊಮ್ಮಗನ ಇಲ್ಲಿ ಬಿಟ್ಟರೆ ಇದಕ್ಕಿಂತ ಮುಖ್ಯವಾಗಿ ಇನ್ನೆಲ್ಲೂ ನಾವು ಕಣ್ಣಾರು ನೋಡಿಲ್ಲ. ಅಷ್ಟು ಒಳ್ಳೆ ಇದು ಎಲ್ಲೇ ಸ್ಕೂಲು ಅಂದರೆ ಇದ್ರ ಥರ ಎಲ್ಲೂ ನೋಡಲಿಲ್ಲಮ್ಮ. ಯಾಕೆಂದರೆ ನನ್ನ ಮೊಮ್ಮಗ ಅಲ್ಲಿ ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ, ಅದರೊಳಗೆ ಬೆಳೆದು ಎಲ್ಲರಲ್ಲೂ ಯಶಸ್ಸಾಗಿದ್ದಾನೆ. ಅದರಿಂದ ಅವರಿಂದ ನಾವು ಬದುಕ್ತಾ ಇದ್ದೀವಿ. ನಾವು ಮನೇಲೇ ಇಟ್ಕೊಂಡಿದ್ರೆ ಈ ಥರ ಬೆಳ್ಸೋಕೆ ಆಯ್ತಿರ್ಲಿಲ್ಲ. ಇವರಿಂದ ಎಲ್ಲ ಕಲ್ತಿದ್ದಾನೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಕೈ ಮುಗಿಬೇಕು, ಎಷ್ಟು ಮಾಡಬೇಕು ಅಂತ ನನಗೊಂದು ಗೊತ್ತಿಲ್ಲ. ನನ್ನ ಮನೇಲೂ ಅಷ್ಟೇ ಬೇಡ ಆಡ್ತೀನಿ. ಓಕೆ, ಅಂದರೆ ಬೇರೆಯವ್ರನ್ನೆಲ್ಲ ಇಲ್ಲಿ ಬಂದು ಸೇರಿಸಿ ಅಂತ ಹೇಳಿ ಈ ಮೂಲಕ ನೀವು ಹೇಳ್ಬೋದಲ್ವಾ? ಹೌದು, ಹೇಳ್ಬೋದು. ಅದೇ ನಮ್ಮ ಮೊಮ್ಮಗನ ಥರನೇ ಯಾವ ಕಣ್ಣಿಲ್ದರು ಇದ್ದಿಲ್ದರು ಇದನ್ನ ಪತ್ತೆ ಮಾಡಿ ಬಂದು ಸೇರಿಕೊಂಡು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ವ್ಯಕ್ತಿ ಥರ ಮಾಡಲಿ ಅಂತಲೇ ನಾನು ಕೇಳ್ತೀನಿ. ಹಂಗಂದ್ರೆ ಏನು ಭಯ ಇಲ್ಲ? ಭಯ ಇಲ್ಲ. ಅಂದರೆ ಈ ಸ್ಕೂಲಿಗೆ ಬಿಟ್ರೆ ಮಕ್ಕಳು ನೋಡಿದ್ದಾರೆ? ಇಲ್ಲಮ್ಮ, ಅದೆಲ್ಲ ಏನಿಲ್ಲ, ಭಯ ಇಲ್ಲಮ್ಮ, ಭಯನಿಲ್ಲ. ನನ್ನ ಮೊಮ್ಮಗ 2 ವರ್ಷದ ಮಗ. ಅವತ್ತಿಂದ ನಾನು ಬಂದಿದ್ನ ಸಾಕಕ್ಕೆ, ಅವನ ಮುಖ ತೊಳೆಯೋಕ್ಕೆಲ್ಲ ನಾವು ಬಂದ್ವಾ? ಇಲ್ಲ, ಅವರ ಕಸ್ಟಮರಿ ಕೊಟ್ಟ ಮೇಲೆ ಅವರು ಎಲ್ಲ ನೋಡಿದ್ದಾರೆ.